ಮಾಡಿದ ಗಣಿತಗಳು ತಪ್ಪಲಾರ್ದ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಪದ್ಧತಿ ಪ್ರಕಾರ ತಿಳ್ಕೊಬೇಕು ಗಣಿತಗಳನ್ನು. ಇದನ್ನ ಎಷ್ಟು ಬರ್ತದೆ ನೋಡ್ರಿ, ಇವು ಸಮಯದ ಲೆಕ್ಕಗಳನ್ನು ಹೆಂಗೆ ಕೂಡಿಸ್ಕೋಬೇಕು, ಆಮೇಲೆ ಇನ್ನು ಕಳಿಯು ಭಾಗ ಬರ್ತಾವ, ಚೆನ್ನಾಗಿ ನೋಡ್ಕೊರಿ ಅವು. ಇದನ್ನು ಮಾಡೋದಾತಂದ್ರೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ತಿಳಿಸ್ತೀನಿ. 9 ಗಂಟೆ 45 ನಿಮಿಷ 35 ಸೆಕೆಂಡು ಇಂಟು 15 ಅಂದ್ರೆ ಎಲ್ಲ ಗುಂಪಿಗೆ ಗುಣಾಕಾರ ಮಾಡ್ಬೇಕು. ಹಿಂಗೆ ಕೊಟ್ಟಾಗ ಇದಕ್ಕೂ ಗುಣಿಸ್ಬೇಕು, ಇದಕ್ಕೂ ಗುಣಿಸ್ಬೇಕು. ಇವು ಮಾನಗಳು ಬೇರೆ ಇದ್ದುದರಿಂದ ಅವುಗಳನ್ನ ಬೇರೆ ಬೇರೆ ಇಟ್ಟುಬಿಡ್ರಿ. 15 5 75 7 15 2 30 15 3 45 1 7 52 525 ಸೆಕೆಂಡ್. 15 5 75 7 15 3 45 52 15 5 75 7 15 4 61 67 15 9 135 ಗಂಟೆ 675 ನಿಮಿಷ 525 ಸೆಕೆಂಡು. ಸೆಕೆಂಡು. ಈಗ 525 60 ಭಾಗಿಸಲಿ. 6 8 48 480 5 12 ಗಂಟೆ ಆದ್ರೆ 4 ಪೂಜೆ ಅಂದ್ರೆ 8 6 48 480 ಕಳೀರಿ. ಎಷ್ಟು ಉಳಿತು? 5 12 ಗಂಟೆ ಆದ್ರೆ 4 ಕೆಲ ಮತ್ತು 1 ಸರಿ. ಈ 8 ಇದ್ರಾಗ ಕೂಡಿಸ್ಕೋರಿ. ಎಷ್ಟಾಯ್ತು? 8 5 13 1 683 ಆಯ್ತು. ಏನಾಯ್ತು? 683 ಆಯ್ತು. 5 12 ಗಂಟೆ ಆದ್ರೆ 5 12 ಗಂಟೆ ಆದ್ರೆ 4 ಕೆಲ ಮತ್ತು 1 ಪೂಜೆ. ಇದು 45 ಸೆಕೆಂಡ್ 600. ಈ ನಿಮಿಷನ ಏನು ಮಾಡ್ಬೇಕು ನೀವು? 60 ಭಾಗಿಸ್ಬೇಕು. 683 ಎಷ್ಟರಲ್ಲೇ 60 ಭಾಗಿಸ್. ಇದು ನಿಮಿಷ, ಇದು ಸೆಕೆಂಡು. ಈಗ 60 ನಿಮಿಷದಲ್ಲೇ ಭಾಗಿಸಿದ್ರಿ ಅಂದ್ರೆ ಏನು ಬರ್ತದೆ? ಗಂಟೆ ಬರ್ತದೆ. 61 68 3 61 60. ಇದೇನಿದು 3 8 6 ಆದ್ರೆ 2. ಇದು ನಿಮಿಷ ಬಂತು, ಇದು ಗಂಟೆ ಬಂತು. ಇದು ನಿಮಿಷ ಸೆಕೆಂಡ. ಇಲ್ಲಿ ಸೆಕೆಂಡ್ ಉಳಿತಾರೆ, ಇದು ನಿಮಿಷ ಆಗ್ತದೆ. ಇಲ್ಲಿ ನಿಮಿಷ ಆಗ್ತಾರೆ, ಇದು ಗಂಟೆ ಆಗ್ತದೆ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಈ 60ಕ್ಕೆ 11ಕ್ಕೆ ಗುಣಾಕಾರ ಮಾಡಿ. 11 6 660 ಆಯ್ತು. 3 8 6 ಆದ್ರೆ 2 ಕೈಲ ಒಂದು ಪೂಜೆ ಬಿಟ್ಬಿಡ್ರಿ. ಇದೇನಾಯ್ತು? ಇದು ಸೆಕೆಂಡ್ ಆಯ್ತು, ಇದು ನಿಮಿಷ ಆಯ್ತು, ಇದು ಗಂಟೆ ಆಯ್ತು. ಗಂಟೆ ಇದ್ರಾಗ ಕೂಡಿಸ್ರಿ. ಎಷ್ಟಾಯ್ತು? 145 ಆಯ್ತು. ಇದು 24, ಇದು 146. 24 144. 6 4 ಆದ್ರೆ 2 0 0 0. ಇದು ದಿನ. 6 ದಿನ 2 ಗಂಟೆ 23 ನಿಮಿಷ 45 ಸೆಕೆಂಡು. ಇವೆರಡೇ ಉತ್ತರ ಬಂದಾಗೆ ನೀವು 23 45 ಹುಡುಕ್ಯಾಡ್ರಿ. ನೋಡ್ರಿ ಎಲ್ಲದ ಕಿದ್ ನೋಡ್ರಿ. ಉತ್ತರ ಸಂಖ್ಯೆ ಡಿ ನೋಡ್ರಿ. ಹಿಂಗೆ ತಿಳ್ಕೋಬೇಕು. ಈ ಸಮಯದ ಲೆಕ್ಕಗಳು ಹೆಚ್ಚು ಕಡಿಮೆ ಕಲ್ತಂಗಾಗ್ಯದ. ಇನ್ನು ನಿಮಗೆ ಮೈನಸ್ ಒಂದು ತುಸು ಹಾಕ್ತದ, ಕಲೀರಿ. ಭಾಳ ಚಂದ ಕಲಿಬೇಕು. ಮೈನಸ್ ಲೆಕ್ಕನೇ ಭಾಳ ಕಲಿಬೇಕು ನೀವು, ಪ್ಲಸ್ಗಿಂತಲೂ. ನಾ ತಿಳಿಸ್ನೋತನ ಈಗ ಬಿಡಿಸ್ರಿ ಅದು ಮುಂದೆ. ನೋಡ್ರಿ ಎಲ್ಲಾರು. ಗಂಟೆ, ನಿಮಿಷ, ಸೆಕೆಂಡು. 8 ಗಂಟೆ 50 ನಿಮಿಷ 45 ಸೆಕೆಂಡು ಪ್ಲಸ್ 16 ಗಂಟೆ 45 ನಿಮಿಷ 50 ಸೆಕೆಂಡು ಪ್ಲಸ್ 3 ಗಂಟೆ 40 ನಿಮಿಷ 55 ಸೆಕೆಂಡು. ಇವು ಬೇರೆ ಬೇರೆನೇ ಮಾಡಬೇಕು.
5 5 10, 5 5 10 ಒಂದು 15, 150 ಆಯ್ತು. 62 120, 150 ಇಲ್ಲಿ ಇಡ್ರಿ. ಸೆಕೆಂಡಕ್ಕೆ ನೀವು ಭಾಗಿಸ್ರಿ 60ರಲ್ಲಿ, 62 ಇದು ನಿಮಿಷ, 62 120 ಇದು 30 ಸೆಕೆಂಡು. ಇದನ್ನು ತಿಳ್ಕೊಬೇಕು ಮೊದಲು ನೀವು. ಇಲ್ಲಿ ನಿಮಿಷ ಮಾತ್ರ, ಇದು ಸೆಕೆಂಡ್ ಇರುತ್ತದೆ. ಆ 2 ನಿಮಿಷನ ನಾವೇನು ಮಾಡಬೇಕು, ಮುಂದಿನ ಕೂಡಿಸ್ಬೇಕು. ಇದು ಪದ್ಧತಿ. ಇವು ಆಗೋ ತನಕ ಮಾಡಲಿಕ್ಕೆ ಹೋಗ್ಬೇಡ್ರಿ. ನೋಡಿ, ಇದ್ರಾಗ 2 ಕೂಡಿಸ್ಬೋದು. ಎಷ್ಟಾಯ್ತು? 7. ಆಮೇಲೆ ಇದ್ರಾಗ ಎಷ್ಟು? 120 ಕಳೀರಿ. ಎಷ್ಟು ಉಳಿತು? 30 ಸೆಕೆಂಡ್ ಉಳಿತು ನೋಡ್ರಿ. ಆಮೇಲೆ ಇಲ್ಲಿ 2 ನಿಮಿಷ ಕೂಡ್ಸೋಣ್ರಿ. 7 ಆಯ್ತು. 4 4 8 1 5 13. ಇದು 62 120 ಕಳೀರಿ 17. ಇದು ನಿಮಿಷ ಅಂದ್ರೆ ಇದೇನು? 2 ಗಂಟೆ ಆಯ್ತು. ಇದ್ರಾಗ 2 ಗಂಟೆ ಕೂಡಿಸ್ಬೋದು. ಅಂದ್ರೆ 16 1 8 24, 24 27 28 29 ಗಂಟೆ. 29 ಗಂಟೆ 17 ನಿಮಿಷ 30 ಸೆಕೆಂಡ್. ಇಲ್ಲಿ 24 ಕಳೆದ್ರೆ 1 ದಿನ ಆಯ್ತು. 9ರಾಗ 5 ಗಂಟೆ, ಇಲ್ಲಿ 1 ದಿನ. ಹೆಂಗೆ ಹಚ್ಚಬೇಕು ಅನ್ನೋದು ತಿಳ್ಕೊ. ಆನ್ಸರ್: 1 ದಿನ 5 ಗಂಟೆ 17 ನಿಮಿಷ 30 ಸೆಕೆಂಡು. ಇಲ್ಲದ ಉತ್ತರ ನೋಡ್ರಿ. 1 ದಿನ 5 ಗಂಟೆ 17 ನಿಮಿಷ 30 ಸೆಕೆಂಡು. ಉತ್ತರ ಸಂಖ್ಯೆ ಎ. ಇಲ್ಲಿ 137 ನೀವು 60ರಲ್ಲೇ ಭಾಗಿಸ್ರಿ, ಅಂದ್ ಗುರ್ತಲ್ಲ ಅಂತ. 62 120. ಇದು ಗಂಟೆ ಬಂತಂದ್ರೆ ಇಲ್ಲಿ ನಿಮಿಷ ಬರ್ತದಂತ ತಿಳ್ಕೊಂಡೇ ಬಿಡ್ಬೇಕು ನೀವು. ನೋಡ್ರಿ, ಇಲ್ಲೇ ಇದು ನಿಮಿಷದಲ್ಲೇ ಭಾಗಿಸಿದ್ರೆ ಗಂಟೆ ಬರ್ತದ. ಇದು ಸೆಕೆಂಡಲ್ಲೇ ಭಾಗಿಸಿದ್ರೆ ನಿಮಿಷ ಬರ್ತದೆ. ಇದು ನಿಮಿಷಲ್ಲೇ ಭಾಗಿಸಿದ್ರೆ ಇಲ್ಲಿ ಏನು ಬರ್ತದೆ? ಗಂಟೆ ಬರ್ತದೆ. ಇದು ನಿಮಿಷಲೇ ಭಾಗಿಸಿದ್ರೆ ಇಲ್ಲಿ ಗಂಟೆ ಬರ್ತದೆ, ಇಲ್ಲಿ ನಿಮಿಷ ಉಳಿತಾವೆ. ನೋಡಿ, ಉತ್ತರ ಸಂಖ್ಯೆಯನ್ನು ಸರಿಯಾಗಿ ತಿಳ್ಕೊಂಡು, ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ರಿವಿಷನ್ ಮಾಡ್ರಿ. ಮುಂದಿನ ಗಣಿತಗಳು ಸರಿಯಾಗಿ ತಿಳ್ಕೊ. ಮೈನಸ್ ಅದು ಬರ್ತಾವ, ಗುಣಾಕಾರ ಬರ್ತಾವ, ಮೈನಸ್ ಬರ್ತಾವ. ಚಂದಂಗೆ ಮಾಡ್ರಿ.